Hello, everybody. How are you? Fine. Good. Okay, now let's learn about places. Okay, let's learn about places. ಈ ನಾವು ವಾಸಿಸ್ತಕ್ಕಂತ ಜಾಗ ಇಲ್ಲ ಊರಾಗಿರ್ಬೋದು ಇಲ್ಲ ಟೌನು ಸಿಟಿ ಡಿಸ್ಟ್ರಿಕ್ಟ್ ತಾಲೂಕು ಓಕೆ ಸ್ಟೇಟು ಅಥವಾ ನೇಷನ್ ನಾವು ವಾಸಿಸ್ತಕ್ಕಂತ ದೇಶಗಳು. ಸೊ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿನ ತಗೊಂಡು ಮಾತಾಡೋಣ. ಈಗ ಯೂಶುವಲ್ ಆಗಿ ಯಾರೇ ಇದ್ರೂನು ಅವರು ಒಂದಲ್ಲ ಒಂದು ಜಾಗದಲ್ಲಿ ವಾಸ ಆಗಿರ್ಲೇಬೇಕು. ಸೊ ಅದಕ್ಕೆ ನಾವು ಇಲ್ಲಿ ಏನ್ ಮಾಡ್ತೀವಿ, ಆ ಪ್ರದೇಶಕ್ಕೆ ತಕ್ಕನಾಗಿ ನಾವು ಅವ್ರನ್ನ ಕರಿತೀವಿ. ಫಾರ್ ಎಕ್ಸಾಂಪಲ್ ಇಂಡಿಯನ್ ಆಗಿದ್ರೆ ನಮ್ಮ ನ್ಯಾಷನಾಲಿಟಿ ಬಂದ್ಬಿಟ್ಟು ಇಂಡಿಯನ್ ಅಂತ ಕರಿತೀವಿ. ನಾವು ಯಾವ ಲ್ಯಾಂಗ್ವೇಜ್ ಮಾತಾಡ್ತೀವೋ ಆ ಲ್ಯಾಂಗ್ವೇಜ್ ಏನು ನಮ್ಮ ನ್ಯಾಷನಲ್ ಲ್ಯಾಂಗ್ವೇಜ್ ಇದೆ, ರಾಷ್ಟ್ರೀಯ ಭಾಷೆ ಅಂತ ಏನಂತ ಕರಿತೀವಿ, ಅದು ನಮ್ಮ ಭಾಷೆ ಆಗಿರುತ್ತೆ ಅಂತ ಹೇಳ್ತೀವಿ. ಸೊ ಇದೇ ತರನೇ ದೇರ್ ಆರ್ ಸೋ ಮೆನಿ ಕಂಟ್ರೀಸ್ ಇನ್ ದಿ ವರ್ಲ್ಡ್ ಅಂಡ್ ಸೋ ಮೆನಿ ಸ್ಟೇಟ್ಸ್ ಇನ್ ದಿ ನೇಷನ್ ಅಲ್ವಾ. ಸೊ ನಾವೀಗ ಏನ್ ಮಾಡೋಣಪ್ಪ ಅಂತಂದ್ರೆ, ಸೊ ಲೆಟ್ಸ್ ಲರ್ನ್ some of the countries and nationalities and language names. If for example ನಮ್ಮ ಇಂಡಿಯಾ ಇಂದ ಸ್ಟಾರ್ಟ್ ಮಾಡೋಣ. ನಮ್ಮ ಇಂಡಿಯಾದಲ್ಲಿ ನಾವು ಮಾತಾಡ್ತಾ ರಾಷ್ಟ್ರ ಭಾಷೆ ಬಂದ್ಬಿಟ್ಟು ಹಿಂದಿ. ಬಟ್ ನೀವು ಇಂಟರ್ಸ್ಟೇಟ್ ತಗೊಂಡ್ರೆ ದೇರ್ ಆರ್ ಸೋ ಮೆನಿ ಲ್ಯಾಂಗ್ವೇಜಸ್. ಈಚ್ ಸ್ಟೇಟ್ ಹ್ಯಾಸ್ ಇಟ್ಸ್ ಓನ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ ಅಲ್ವಾ. ಪ್ರತಿಯೊಂದು ರಾಜ್ಯದಲ್ಲೂ ಅವ್ರದೇ ಆಗಿರ್ತಕ್ಕಂಥ ಭಾಷೆ ಇದೆ, ಅದು ನಮ್ಗೆಲ್ರಿಗೂ ಗೊತ್ತಿರ್ತಕ್ಕಂಥ ಇದೆ. ಸೊ ನಾನು ಇದು ಯಾಕೆ ಹೇಳ್ತೀನಪ್ಪ ಅಂತ ಅಂದ್ರೆ, ಇನ್ ಕೇಸ್ ನೀವೇನಾದ್ರೂ ಬೇರೆ ರಾಜ್ಯಕ್ಕೆ ಇಲ್ಲ ಬೇರೆ ದೇಶಕ್ಕೆ ಹೋದಾಗ ನಿಮ್ನ ಯಾರಾದ್ರೂ ಕೇಳ್ಬೋದು, ಎಲ್ಲಿಂದ ಬಂದಿದ್ದೀರಾ, ಯಾವ ಊರು ನಿಮ್ದು, ಯಾವ ದೇಶ, ಯಾವ ರಾಜ್ಯ, ಇಲ್ಲ ನಿಮ್ಮ ಅಕ್ಕಪಕ್ಕ ಸ್ಕೂಲಲ್ಲಿ ಕಾಲೇಜಲ್ಲಿ ನಿಮ್ಮ ಫ್ರೆಂಡ್ಸ್ ಬೇರೆ ಬೇರೆ ಊರಿಂದ ಬಂದಿರ್ತಾರೆ. ಸೊ ನೀವು ಕನ್ವರ್ಸೇಷನ್ ಮಾಡೋದಕ್ಕೆ, ಸಂಭಾಷಣೆ ಮಾಡುವಾಗ ಇದು ತುಂಬಾ ಹೆಲ್ಪ್ ಆಗುತ್ತೆ ನಿಮ್ಗೆ. ಅವ್ರದ್ದು ಪರ್ಸನಲ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ, ಇಲ್ಲ ನಿಮಗೆ ಗೊತ್ತಿಲ್ಲದೆ ಯಾವ್ದೋ ಒಂದು ಟೂರ್ ಹೋದಾಗ ಅಲ್ಲಿ ಯಾರಾದ್ರೂ ಫಾರಿನರ್ಸ್ ಇರ್ಬೋದು, ಅವ್ರ ಜೊತೆ ಮಾತಾಡ್ಬೇಕಾದ್ರೆ ನೀವು ಏನೆಲ್ಲ ಕೇಳ್ಬೋದು, ಯಾವ ತರ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡ್ಬೋದು. ಸೊ ಇದು ಇಟ್ ವಿಲ್ ಹೆಲ್ಪ್ ಯು ಫಾರ್ ಯುವರ್ ಫ್ಯೂಚರ್ ಕಮ್ಯುನಿಕೇಶನ್. ಸೊ ಅದರಿಂದ ನಾನು ಇಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ಹೇಳ್ಕೊಂಡು ಹೋಗ್ತೀನಿ. ಜಸ್ಟ್ ನೀವು ತಿಳ್ಕೊಂಡಿದ್ರೆ ಒಳ್ಳೇದು, ನಿಮಗೆ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ. ಆದ್ರೂ ಒಂದ್ಸತಿ ನಾವು ಮಾತಾಡ್ಬಿಡೋಣ, ಇಲ್ಲಿ ಮಾತಾಡೋದನ್ನ ಕಲಿಯೋಣ. ಈಗ ಮೊದಲು ನಾನು ಕಂಟ್ರೀಸು, ನ್ಯಾಷನಾಲಿಟೀಸು, ಲ್ಯಾಂಗ್ವೇಜ್ ಅಂತ ಅಂದ್ಬಿಟ್ಟು 3 ಭಾಗ ಮಾಡ್ಕೊಂಡಿದ್ದೀನಿ. ಫಸ್ಟ್ ಯಾವ್ಯಾವ ಕಂಟ್ರಿಲಿ ಅವ್ರ ನ್ಯಾಷನಾಲಿಟಿ ಏನಂತಾರೆ, ಲ್ಯಾಂಗ್ವೇಜ್ ಏನಂತಾರೆ ಅಂತ ಅಂದ್ಬಿಟ್ಟು ಸ್ವಲ್ಪ ತಿಳ್ಕೊಳ್ಳೋಣ. ಆಮೇಲೆ ಬೇಕಾದ್ರೆ ಸ್ಟೇಟ್ಸ್ ಬಗ್ಗೆ ಮಾತಾಡೋಣ. ಓಕೆ ಫೈನ್. ಓಕೆ ನಾವು ಇಂಡಿಯಾ, ಇಂಡಿಯನ್. ಹಿಂದಿ, ಇಂಡಿಯಾ, ಇಂಡಿಯನ್, ಹಿಂದಿ. ಫ್ರಾನ್ಸ್, ಫ್ರೆಂಚ್, ಓಕೆ. ಫ್ರಾನ್ಸ್ ಅವ್ರಿಗೆ ಫ್ರೆಂಚ್ ಅಂತಾರೆ, ನ್ಯಾಷನಾಲಿಟಿ ಬಂದ್ಬಿಟ್ಟು ಅವರಿಗೆ ಫ್ರೆಂಚ್ ಅಂತ ಬರೀತಾರೆ, ಲ್ಯಾಂಗ್ವೇಜ್ ಬಂದ್ಬಿಟ್ಟು ಫ್ರೆಂಚ್ ಇರುತ್ತೆ. ಸೊ ನೆಕ್ಸ್ಟ್ ಆಸ್ಟ್ರೇಲಿಯನ್ ಇಂಗ್ಲಿಷ್, ಆಸ್ಟ್ರೇಲಿಯನ್ ಇಂಗ್ಲಿಷ್. ಚೈನೀಸ್, ಅವ್ರ ನ್ಯಾಷನಾಲಿಟಿನೂ ಚೈನೀಸ್, ಅವ್ರ ಲ್ಯಾಂಗ್ವೇಜು ಚೈನೀಸ್. ಜಪಾನ್ ಕಂಟ್ರಿ, Japanese nationality, Japanese language. Canadian, French ಅಥವಾ ಇಂಗ್ಲಿಷ್.
ಕೆನಡಾದವ್ರಿಗೆ ಕೆನಡಿಯನ್ ಅಂತಾರೆ. ಫ್ರೆಂಚ್ ಮತ್ತೆ ಇಂಗ್ಲಿಷ್ ಅವ್ರದ್ದು ಲ್ಯಾಂಗ್ವೇಜ್ ಆಗಿರುತ್ತೆ. ಓಕೆ. ಮಲೇಷಿಯನ್ ಬಹಾಸಾ ಮಲಾಯ್. ಲ್ಯಾಂಗ್ವೇಜ್ ಬಂದ್ಬಿಟ್ಟು ಬಹಾಸಾ ಮಲಾಯ್ ಅಂತ ಕರೀತಾರೆ. ಸೊ ಈ ತರ ನಿಮ್ಗೆ ನೀವೇ ಒಂದಿಷ್ಟು ದೇಶದ ಇದು ಕಂಟ್ರೀಸ್ ನೇಮ್ಸ್ ತಗೊಳ್ಳಿ, ಅವ್ರ ನ್ಯಾಷನಾಲಿಟಿ ಏನಂತ ಕರೀತಾರೆ ಅಂತ ತಿಳ್ಕೊಳ್ಳಿ, ಅವ್ರ ಲ್ಯಾಂಗ್ವೇಜ್ ತಿಳ್ಕೊಳ್ಳಿ. ಸೊ ಇನ್ ಕೇಸ್ ಇನ್ ಯುವರ್ ಫ್ಯೂಚರ್ ಇಫ್ ಯು ಗೋ ಟು ವೆಸ್ಟರ್ನ್ ಕಂಟ್ರೀಸ್ ಆರ್ ಇಫ್ ಯು ಹ್ಯಾವ್ ಅ ಚಾನ್ಸ್ ಟು ಫ್ಲೈ ಟು ಅಮೇರಿಕಾ, US, Canada, okay, so this will help you if you know well. So ಈಗ ನಾವು ನಮ್ಮ ದೇಶದಲ್ಲಿ ಬಂದ್ರೆ, ಫಾರ್ ಎಕ್ಸಾಂಪಲ್ ವಿ ಆರ್ ಇಂಡಿಯನ್ಸ್. ಸೊ ನಮ್ಮ ಇಂಡಿಯಾದಲ್ಲಿ ಬಂದ್ರೆ ನಮಗೆ ಇಷ್ಟೊಂದು ಹೆಚ್ಚು ಕಡಿಮೆ ನಮಗೆ 28 ರಾಜ್ಯಗಳಿದಾವೆ. 28 ರಾಜ್ಯ ಅಂದ್ರೆ ಅಲ್ಲಿ 28 ಭಾಷೆ ಇರ್ತವೆ ಅಲ್ವಾ. ಆ 21 ರಾಜ್ಯದಲ್ಲೂ 100 ನಮ್ನೆ ಭಾಷೆ ಮಾತಾಡ್ತಾರೆ. ಒಂದ್ ಕಡೆ ಒಂದು ಪ್ರದೇಶದಲ್ಲಿ ಇರ್ತಕ್ಕಂತ ಭಾಷೆ ಇನ್ನೊಂದು ಪ್ರದೇಶದಲ್ಲಿ ಇರೋದಿಲ್ಲ. ಈಗ ಎಕ್ಸಾಂಪಲ್ ನಮ್ ಕರ್ನಾಟಕದಲ್ಲೇ ತಗೊಂಡ್ರೆ, ಈಗ ಮೈಸೂರ್ ಕಡೆ ಒಂದ್ ಭಾಷೆ ಇರುತ್ತೆ, ಹುಬ್ಳಿ ಕಡೆ ಒಂದು, ಧಾರವಾಡ, ಬೆಳಗಾಂ, ಗುಲ್ಬರ್ಗ, ಬೀದರ್, ಮಂಗಳೂರು, ಉಡುಪಿ ಅಲ್ವಾ. ಸೊ ನಾವು ಯಾವ ಪ್ರದೇಶದಲ್ಲಿ ವಾಸ ಮಾಡ್ತಿರ್ತೀವೋ ಆ ಭಾಷೆಗೆ ನಾವು ಹೊಂದ್ಕೊಂಡ್ಬಿಟ್ಟಿರ್ತೀವಿ. ಸೊ ನಾವು ಇಲ್ಲಿ ಯಾಕೆ ನಾನು ಈಗ ಊರುಗಳ ಹೆಸರು ಎಲ್ಲ ತಗೊಂಡಪ್ಪ ಅಂತಂದ್ರೆ, ಈಗ ನೆಕ್ಸ್ಟ್ ನಾವು ಮಾತಾಡ್ಬೇಕಾದ್ರೆ ಕೇಳ್ಬೋದು. ಈಗ ನೀವು ಯಾವ್ದೋ ಒಂದು ಕೆಲ್ಸದ ಮೇಲೆ ತಮಿಳ್ನಾಡಿಗೋ ಇಲ್ಲ ಆಂಧ್ರ ಪ್ರದೇಶಕ್ಕೆ ಹೋಗಿರ್ತೀರ, ಅಲ್ಲಿ ನಿಮ್ನ ಕೇಳ್ಬೋದು ಯಾವ ಊರ್ ನಿಮ್ದು, ಯಾವ ಭಾಷೆ ಮಾತಾಡ್ತೀರಾ, ಇಲ್ಲ ನಿಮ್ಗೆ ಯಾವ ಭಾಷೆ ಗೊತ್ತಿದೆ, ನಿಮ್ಗೆ ಈ ಭಾಷೆ ಮಾತಾಡಕ್ ಬರುತ್ತಾ, ಆ ಭಾಷೆ ಮಾತಾಡಕ್ ಬರುತ್ತಾ ಅಂತ ಜನರಲ್ ಆಗಿ ಮಾತಾಡ್ತಕ್ಕಂತ ಸನ್ನಿವೇಶಗಳು ಇರ್ತವೆ. ಸೊ ಅವಾಗ ನಿಮ್ಗೆ ತುಂಬಾ ಈಸಿ ಆಗ್ಬಿಡುತ್ತೆ. ಇದು ತುಂಬಾ ಇಂಪಾರ್ಟೆಂಟ್, ಯಾಕಂದ್ರೆ ಇದ್ರ ಮೇಲೆ ನಿಮ್ಗೆ ಜನಗಳು ನಿಮ್ ಭಾಷೆ ಗೊತ್ತಿರಲ್ಲ ಅಂತಂದ್ರೂ ಆ ಒಂದ್ ಫೀಲೇ ಬರೋದಿಲ್ಲ. ಯಾಕಂದ್ರೆ ನಿಮ್ಗೆ ಇಂಗ್ಲಿಷ್ ಅಲ್ಲಿ ಮಾತಾಡೋದಕ್ಕಾಗ್ಲೇ ಶುರು ಮಾಡ್ಬಿಟ್ಟಿದೀರಾ. ಇದು ಆಲ್ಮೋಸ್ಟ್ ಆಲ್ ನೀವು ಇದು ನಂದು 15ನೇ ಸೆಷನ್ ಅನ್ನುತ್ತೆ. ಇಷ್ಟರಲ್ಲಿ ನಿಮ್ಗೆ ನಾನು ಇಂಗ್ಲಿಷ್ ಅಲ್ಲಿ ಹೇಳ್ಕೊಂಡು ಹೋದ್ರು ಅರ್ಥ ಮಾಡ್ಕೊಳ್ಳೋ ಒಂದು ಲೆವೆಲ್ಗೆ ನಿಮ್ಮ ಭಾಷೆಯಲ್ಲಿ ನೀವು ಭಾಷೆನ ಕಲ್ತ್ಕೊಂಡ್ಬಿಟ್ಟಿದ್ದೀರಾ. ಓಕೆ. ಸೊ ಇವಾಗ ನಾನು ಜಾಸ್ತಿ ಟೈಮ್ ವೇಸ್ಟ್ ಮಾಡೋದಿಲ್ಲ. ನಿಮ್ಗೆ ನಾನು ಮುಂದಿಂದ ಏನು ಮಾತಾಡ್ಬೇಕು, ಯಾವ ತರ ಮಾತಾಡ್ಬೇಕು ಅನ್ನೋದನ್ನ ಹೇಳ್ಕೊಂಡು ಹೋಗ್ತೀನಿ. ಸೊ ಅದಕ್ಕಿಂತ ಮುಂಚೆ ನಾವು ಸ್ವಲ್ಪ ಇಲ್ಲಿ ಕೆಲವೊಂದು ಗ್ರಾಮರ್ ನೋಡೋಣ. ಸಿಂಪಲ್ ಆಗಿ ಸ್ವಲ್ಪ ಗ್ರಾಮರ್ ತಿಳ್ಕೊಳ್ಳೋಣ. ಇಲ್ಲಿ ನಾವು ಪ್ರಿಪೋಸಿಷನ್ಸ್ ಅಂತ ಏನು ನಾವು ಕರಿತೀವಿ. ಪ್ರಿಪೋಸಿಷನ್ಸ್ ನಿಮಗೆ ಗೊತ್ತಿದೆ. ಪ್ರಿಪೋಸಿಷನ್ಸ್ ಅಂದ್ರೆ ಏನು ಅಂತಂದ್ಬಿಟ್ಟು ನಿಮ್ಗೆ ಸ್ಕೂಲಲ್ಲಿ ಎಲ್ಲ ಹೇಳ್ಕೊಟ್ಟಿರ್ತಾರೆ. ಆದ್ರೂ ನಾನು ಇನ್ನೊಂದ್ಸತಿ ನಿಮ್ಗೆ ಹೇಳ್ತೀನಿ. ಕನ್ನಡದಲ್ಲಿ ಉಪಸರ್ಗಗಳು ಅಂತ ಕೊಂಡಿದ್ದೀನಿ. ಪ್ರಿಪೋಸಿಷನ್ ಗಳನ್ನು ನಾಮಪದ, ಸರ್ವನಾಮ ಮತ್ತು ನಾಮರೂಪದ ಇತರ ಶಬ್ದಗಳೊಡನೆ ಸಂಬಂಧವನ್ನು ಸೂಚಿಸುತ್ತವೆ. ನಾಮಪದದ ಮುಂಚೆಯೂ ಅಥವಾ ನಾಮಪದದ ನಂತರವೂ ಬರಬಹುದು. ಆಯ್ತಾ. ಸೊ ಇಂಗ್ಲಿಷ್ ಅಲ್ಲಿ ನಿಮ್ಗೆ ಪ್ರಿಪೋಸಿಷನ್ ನಿಮ್ಗೆ ಎ ಪ್ರಿಪೋಸಿಷನ್ ಇಸ್ ಎ ವರ್ಡ್ that links to a noun or noun phrase to some other part of the sentence. So ಈ prepositions ಗಳು ಸ್ವಲ್ಪ tricky. Okay, prepositions can be tricky for English learners. There is no definite rule or formula for choosing a preposition. ನೀವು ಇಂಥದೇ preposition ಇಲ್ಲೇ ಕೇಳ್ಬೇಕಂತ ಏನು, there is no definite rule ಅಂತ ಏನೂ ಇಲ್ಲ. ಸೊ ನೀವು ಹೆಂಗ್ ಬೇಕಾದ್ರೂ ಯೂಸ್ ಮಾಡಬಹುದು, ಬಟ್ ಸ್ವಲ್ಪ ಟ್ರಿಕಿ ಆಗಿರ್ತವೆ. ಸೊ ಇನ್ ದಿ ಬಿಗಿನಿಂಗ್ ಸ್ಟೇಜ್ ಆಫ್ ಲರ್ನಿಂಗ್, ಓಕೆ, ಇನ್ ದಿ ಬಿಗಿನಿಂಗ್ ಸ್ಟೇಜ್ ಆಫ್ ಲರ್ನಿಂಗ್ ದಿ ಲ್ಯಾಂಗ್ವೇಜ್, ಯು ಶುಡ್ ಟ್ರೈ ಟು ಐಡೆಂಟಿಫೈ ಅ ಪ್ರಿಪೋಸಿಷನ್ ವೆನ್ ರೀಡಿಂಗ್ ಆರ್ ಲಿಸನಿಂಗ್ ಇನ್ ಇಂಗ್ಲಿಷ್ ಅಂಡ್ ರೆಕಗ್ನೈಸ್ ಇಟ್ಸ್ ಯೂಸೇಜ್. ಈಗ ನಾವು ವಿ ಆರ್ ಇನ್ ದಿ ಬಿಗಿನಿಂಗ್ ಸ್ಟೇಜ್ ಆಫ್ ಲರ್ನಿಂಗ್. ಓಕೆ, ವೆನ್ ವಿ ಆರ್ ಇನ್ ದಿ ಬಿಗಿನಿಂಗ್ ಸ್ಟೇಜ್ ಆಫ್ ಲರ್ನಿಂಗ್, we should try to identify the preposition. ಈಗ ನೀವು ಪುಸ್ತಕ ಓದ್ಬೇಕಾದ್ರೆ ಇರ್ಬೋದು, ಇಲ್ಲ ನ್ಯೂಸ್ ಕೇಳ್ಬೇಕಾದ್ರೆ ಇರ್ಬೋದು, ಇಲ್ಲ ನಿಮ್ಗೆ ಪಾಠ ಮಾಡ್ಬೇಕಾದ್ರೆ ಇರ್ಬೋದು. ಸೊ ನೀವು ಐಡೆಂಟಿಫೈ ಮಾಡಿ ಪ್ರಿಪೋಸಿಷನ್ಗಳು, ಇವನ್ನ ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ. ಈಗ ನಮ್ಗೆ ಎಕ್ಸಾಂಪಲ್
ಮೇಲೆ, ಗೆ, ಕನ್ನಡದಲ್ಲಿ ನಾವು ಹೇಳ್ತೀವಲ್ಲ, ಮೇಲೆ, ಗೆ, ಆನ್, ಇನ್, ಅಬೌಟ್ ಅಂದ್ರೆ ಏನು? ಆ ಮೇಲೆ, ಒಳಗೆ, ಅಲ್ಲಿ, ಇಂದ. ಈಗ ನೋಡಿ, ನಾವು ಮಾತಾಡ್ಬೇಕಾದ್ರೆ ಕನ್ನಡದಲ್ಲಿ ನಾವು ಅದನ್ನ ನಮಗೆ ಗೊತ್ತಿಲ್ದೇನೆ ಮಾತಾಡ್ತಾ ಇರ್ತೀವಿ. ನಾವು ಯಾವ್ದು ಎಲ್ಲಿ ಹಾಕ್ಬೇಕು ಅಂತಂದ್ಬಿಟ್ಟು ಅದ್ರ ಬಗ್ಗೆ ಸ್ವಲ್ಪನೂ ಯೋಚನೆ ಮಾಡೋದಿಲ್ಲ. ಯಾಕಂದ್ರೆ ನಮ್ಗೆ ಬೈ ಪ್ರಾಕ್ಟೀಸ್ ಮಾತಾಡ್ತಾನೆ ಕಲ್ತ್ಕೊಂಡ್ ಬಿಟ್ಟಿದೀವಿ. ಸೊ ಇದನ್ನ ಹೇಳೋದು, ನೀವು ಯಾವಾಗ ಪ್ರಾಕ್ಟೀಸ್ ಮಾಡ್ತಾ ಭಾಷೆನ ಕಲ್ತ್ಕೊಂಡು ಹೋಗ್ಬಿಡ್ತೀರಾ, ಅವಾಗ ನಿಮ್ಗೆ ಯಾವ ಗ್ರಾಮರ್ ರೂಲ್ಸ್ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋ ನೆಸೆಸಿಟಿ ಇರೋದಿಲ್ಲ. ಸೊ ಯಾಕಂದ್ರೆ ಆ ಪ್ರಾಕ್ಟೀಸ್ ಏನ್ ಮಾಡ್ಬಿಡುತ್ತೆ, ನಿಮ್ಗೆ ಆ ಫ್ಲೋನ ತಗೊಂಡು ನಿಮ್ನ ಒಳ್ಳೆ ಫ್ಲೂಯೆಂಟ್ ಇಂಗ್ಲಿಷ್ ಸ್ಪೀಕರ್ ಯಾವ ತರ ಮಾತಾಡ್ತಾರೆ, ಸೊ ಅವ್ರ ತರನೇ ಮಾತಾಡೋದಕ್ಕೆ ಬಂದ್ಬಿಡುತ್ತೆ. ಯಾವುದೇ ಒಂದು ಭಾಷೆ ಆದ್ರೂ ಅಷ್ಟೇನೆ ಪ್ರಾಕ್ಟೀಸ್. ಈಗ ನಾನು ಅವಾಗ್ಲೇ ಒಂದ್ಸತಿ ಹೇಳಿದೆ, ಈಗ ಬೇರೆ ಯಾರಾದ್ರೂ ನಮ್ಮ ಕರ್ನಾಟಕಕ್ಕೆ ಬಂದಿರ್ತಾರೆ ಅಂತ ತಿಳ್ಕೊಳ್ಳಿ, ಅವ್ರು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ಅಂದ್ರೆ ಅವ್ರಿಗೆ ಕನ್ನಡನ ಓದೋದ್ ಕಲ್ತಿರ್ತಾರ, ಇಲ್ಲ ಗ್ರಾಮರ್ ಕಲ್ತ್ ಮಾತಾಡೋದ್ ಕಲಿತಾರ? ಇಲ್ಲ. ಅದು ಕೇಳಿ ಬೇರೆಯವ್ರು ಮಾತಾಡತ್ರ, ಇಲ್ಲ ಬೇರೆಯವ್ರ ಹತ್ರ ತಪ್ಪು ಮಾತಾಡಿದಾಗ ನಾನ್ ತಪ್ಪು ಮಾತಾಡಿದ್ನ ಸರಿ ಮಾಡ್ರಿ ಅಂತ ಹೇಳಿ, ಸೊ ಈ ತರ ಅವ್ರಿಗೆ ಕಲಿಬೇಕನ್ನೋ ಆಸೆ ಇರೋದ್ರಿಂದ ಅವರು ಈಸಿಯಾಗಿ ಕಲ್ತ್ಕೊಂಡ್ ಬಿಡ್ತಾರೆ. ಅದನ್ನ ನಾವ್ ಅನ್ಕೊಂತೀವಿ, ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಕನ್ನಡ, ಹೆಂಗ್ ಕಲ್ತಿರ್ಬೋದು, ಎಲ್ಲಿ ಕಲ್ತಿರೋದಿಲ್ಲ. ಅವರು ಶ್ರಮ ಹಾಕಿ ಪ್ರಾಕ್ಟೀಸ್ ಮಾಡಿ ಕಲ್ತಿರೋದ್ರಿಂದ ಅಷ್ಟು ಚೆನ್ನಾಗಿ ಕಲ್ತಿರ್ತಾರೆ. ಸೊ ಎಕ್ಸಾಂಪಲ್ ನೀವು ಎಷ್ಟೊಂದ್ ಜನ ನೋಡ್ಬೋದು, ಈಗ ಫಿಲ್ಮ್ ಆಕ್ಟರ್ಗಳು ನೋಡ್ಬೋದು, ಆಕ್ಟ್ರೆಸ್ ನೋಡ್ಬೋದು, ಆಂಕರ್ಸ್ ನೋಡ್ಬೋದು. ಅವರು ಬೇರೆ ಭಾಷೆ, ಮಾತೃಭಾಷೆ ಬೇರೆ ಇದ್ರು ಅವ್ರು ನಮ್ ಕನ್ನಡ ಭಾಷೆನ ಎಷ್ಟು ಸರಾಗವಾಗಿ ಮಾತಾಡ್ತಾರೆ. ಅದೇನಪ್ಪ ಅಂತಂದ್ರೆ ಅವ್ರ ಇಂಟ್ರೆಸ್ಟ್ ಅಷ್ಟೇ, ಇನ್ನೇನಿಲ್ಲ. ಸೊ ನಿಮ್ಗೂ ಅದೇ ರೀತಿನೇ ನಿಮ್ಮಲ್ಲ ಈ ಭಾಷೆ ಬಂದ್ಬಿಟ್ಟು, ಯಾಕಂದ್ರೆ ಇಂಗ್ಲಿಷ್ ಬಂದ್ಬಿಟ್ಟು ಇಟ್ಸ್ ಎ ಯೂನಿವರ್ಸಲ್ ಲ್ಯಾಂಗ್ವೇಜ್. ಅಂದ್ರೆ ವಾಟ್ ವಿ ಆರ್ ಗೋಯಿಂಗ್ ಟು ಟಾಕ್ ನೌ, ವಿ ಆರ್ ಗೋಯಿಂಗ್ ಟು ಟಾಕ್ ಅಬೌಟ್ ಪ್ಲೇಸಸ್. ನಾವು ಪ್ಲೇಸಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ವೇರ್ ಅಂಡ್ ಫ್ರಮ್ ಅಂತ ಅಂದ್ಬಿಟ್ಟು, ಎಲ್ಲಿ ಮತ್ತೆ ಇಂದ. ಈಗ ನಾವು ನಿಮ್ದು ಯಾವ ಊರು ಅಂತ ಕೇಳೋದಿಕ್ಕೆ ವೇರ್ ಆರ್ ಯು ಫ್ರಮ್, ಅಷ್ಟೇ ಸಿಂಪಲ್. ವೇರ್ ಆರ್ ಯು ಫ್ರಮ್, ವೇರ್ ಆರ್ ಯು ಫ್ರಮ್ ಅಷ್ಟೇ. ಇನ್ನೇನ್ ಜಾಸ್ತಿ ಹೇಳ್ಬೇಕು ನೀವು, ಯಾವ ವಿಚ್ ಪ್ಲೇಸು, ಆ ಪ್ಲೇಸು, ಈ ಪ್ಲೇಸು, ವೇರ್ ಇಟ್, ಅದೆಲ್ಲ ತಲೆ ಕೆಡಿಸ್ಕೊಳ್ಳಬೇಡಿ. ಸಿಂಪಲ್ ಆಗಿ ಒಂದೇ ಒಂದು ಪ್ರಶ್ನೆ, ವೇರ್ ಆರ್ ಯು ಫ್ರಮ್. ಸೊ ಈಗ ನೀವು ಯಾರೋ ಫಾರಿನರ್ಸ್ ಮೀಟ್ ಮಾಡಿ, ಇಫ್ ಯು ಆಸ್ಕ್ ದೆಮ್ ವೇರ್ ಆರ್ ಯು ಫ್ರಮ್, ಅವ್ರ ದೇಶದ ಹೆಸರು ಹೇಳ್ತಾರೆ ಫಸ್ಟ್. ಐ ಆಮ್ ಫ್ರಮ್ ಆಸ್ಟ್ರೇಲಿಯಾ. ವೇರ್ ಆರ್ ಯು ಫ್ರಮ್? ಐ ಆಮ್ ಫ್ರಮ್ ಇಂಗ್ಲೆಂಡ್. ವೇರ್ ಆರ್ ಯು ಫ್ರಮ್? ಐ ಆಮ್ ಫ್ರಮ್ ಕೆನಡಾ. ವೇರ್ ಆರ್ ಯು ಫ್ರಮ್? ಐ ಆಮ್ ಫ್ರಮ್ ಜಪಾನ್. ಓಕೆ, ಈ ತರ ಆನ್ಸರ್ ಬಂದ್ಬಿಟ್ಟು ನಿಮ್ಗೆ ವೇರ್ ಆರ್ ಯು ಫ್ರಮ್ ಅಂದ್ರೆ ಐ ಆಮ್ ಫ್ರಮ್ ಅಂದ್ಬಿಟ್ಟು ನೀವು 3 ಹೆಸರು ಹೇಳ್ಬೇಕು. ಈಗ ಫಾರ್ ಎಕ್ಸಾಂಪಲ್, ನೀವು ಸ್ಕೂಲಲ್ಲಿ, ಕಾಲೇಜಲ್ಲಿ ಓದ್ತಿರೋರು ಬೇರೆ ಬೇರೆ ಹಳ್ಳಿಗಳಿಂದ ಒಂದು ತಾಲೂಕಲ್ಲಿ ಇರ್ತಕ್ಕಂಥ ಕಾಲೇಜ್ಗೋ ಇಲ್ಲ ಸ್ಕೂಲಿಗೋ ಬರ್ತಿರ್ಬೇಕಾದ್ರೆ ನಿಮ್ಮ ಹಳ್ಳಿಗಳ ಹೆಸರುಗಳನ್ನ ನೀವು ಹೇಳ್ಬೋದು. ವೇರ್ ಆರ್ ಯು ಫ್ರಮ್ ಅಂತಂದ್ರೆ, ಈಗ ಎಕ್ಸಾಂಪಲ್ ನನಗೆ ಸುತ್ತಮುತ್ತ ಇಲ್ಲಿ ಗೊತ್ತಿರ್ತಕ್ಕಂಥ ಇವು ಬಂದ್ಬಿಟ್ಟು, ದಾವಣಗೆರೆ ಡಿಸ್ಟಿಕ್ ಅಲ್ಲಿ ಈ ಕಡೆ ಯಾವಪ್ಪ, ಅರಕೆರೆ, ಚಿಕ್ಕಕೆರೆ, ದೇವಿಕೆರೆ, ಬಿಳ್ಚೋಡ್, ಅಣಜಿ, ಓಕೆ, ಈ ತರ ಇರುತ್ತವಲ್ಲ. ಈಗ ನಾನ್ ಫಾರ್ ಎಕ್ಸಾಂಪಲ್ ವೇರ್ ಆರ್ ಯು ಫ್ರಮ್ ಅಂತಂದ್ರೆ ಐ ಆಮ್ ಫ್ರಮ್ ಜಗಳೂರ್ ಅನ್ಬೋದು. ವೇರ್ ಆರ್ ಯು ಫ್ರಮ್ ಅಂದ್ರೆ ಐ ಆಮ್ ಫ್ರಮ್ ದೇವಿಕೆರೆ ಅನ್ಬೋದು. ವೇರ್ ಆರ್ ಯು ಫ್ರಮ್ ಅಂದ್ರೆ ಐ ಆಮ್ ಫ್ರಮ್ ನಿಮ್ಮೂರ ಹೆಸರು. ಏನು ತಲೆ ಕೆಡಿಸ್ಕೋಬೇಡಿ. ಇನ್ ಕೇಸ್ ನೀವು ಬೇರೆ ರಾಜ್ಯಕ್ಕೆ ಹೋದಾಗ ನೀವು ಕರ್ನಾಟಕ ಅಂತ ಹೇಳಿ, ವೇರ್ ಆರ್ ಯು ಫ್ರಮ್ ಅಂದ್ರೆ ಕರ್ನಾಟಕ ಅಂತ ಹೇಳಿ. ಇಲ್ಲ ಬೇರೆ ಜಿಲ್ಲೆ ಇದ್ದಾಗ ವೇರ್ ಆರ್ ಯು ಫ್ರಮ್ ಅಂತಂದ್ರೆ ನಿಮ್ಗೆ ಊರ ಹೆಸರು ಅವ್ರಿಗೆ ಗೊತ್ತಾಗೋದಿಲ್ಲ, ಯಾವ್ದೋ ಒಂದು ಮೂಲೆಯಲ್ಲಿ ಇರ್ತಕ್ಕಂಥ ಹಳ್ಳಿ ಊರ ಹೆಸರು ಗೊತ್ತಾಗಿಲ್ಲ ಅಂತಂದ್ರೆ ನೀವು ಐ ಆಮ್ ಫ್ರಮ್ ಯಾವುದು ದಾವಣಗೆರೆ ಅಂತ ಹೇಳಿ. ಸೊ ಇಟ್ ಡಿಪೆಂಡ್ಸ್ ಆನ್ ಯು, ಹೌ ಯು ಆರ್ ಗೋಯಿಂಗ್ ಟು ಹ್ಯಾಂಡಲ್ ದಿ ಸಿಚುಯೇಷನ್ ಅಂತಂದ್ಬಿಟ್ಟು. ಓಕೆ, ಸೊ ಇದನ್ನ ನಾವು some more practice, we'll do some practice like asking questions for somebody. For example, Ram, where are you from? Ram, where are you from? I am from Delhi. Raj, where are you from? I am from Karnataka. Ravi, where are you from? I am from Andhra Pradesh. Geeta, where are you from? I am from Kerala. ಓಕೆ, ಸೊ ಇಷ್ಟೇ, ಇನ್ನೇನಿಲ್ಲ. ನಿಮ್ಗೆ ನಿಮ್ ಊರ ಹೆಸರು ಹೇಳೋದೇ ಐ ಆಮ್ ಫ್ರಮ್ ಅಂತ ಸೇರಿಸಿ ಹೇಳ್ಬೇಕಾಗುತ್ತೆ.
ಪ್ರಾಕ್ಟೀಸ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದಷ್ಟು ನಿಮ್ಗೆ ಪರ್ಫೆಕ್ಟ್ನೆಸ್ ಬರುತ್ತೆ. ಪರ್ಫೆಕ್ಟ್ನೆಸ್ ಬಂದಷ್ಟು ನಿಮಗೆ ಗೊತ್ತಿಲ್ದೇನೆ ಭಾಷೆ ನಿಮ್ ಬಾಯಲ್ಲಿ ಮಾತಾಡೋದಕ್ಕೆ ಬಂದ್ಬಿಡುತ್ತೆ. ನೀವೇನೋ ನೆನ್ಪಿಟ್ಕೊಳ್ಳೋದು ಬೇಕಾಗಿಲ್ಲ. ಯಾವುದೇ ಒಂದು ಭಾಷೆನ ನೆನ್ಪಿಟ್ಕೊಂಡು ಮಾತಾಡ್ತೀರಿ, ಕಂಠಪಾಠ ಮಗ್ಗೆ ಅದೇನ್ ಹೇಳ್ತಾರವ ಹಳ್ಳಿ ಕಡೆ ಮಗ್ಗೊಡ್ದು ಇದು ಮಾಡ್ತೀನಿ, ಕಂಠಪಾಠ ಮಾಡ್ತೀನಿ, ಮಗ್ಗಪ್ ಮಾಡ್ತೀನಿ, ಬೈ ಹಾರ್ಟ್ ಮಾಡ್ತೀನಿ, ಅದ್ಯಾವುದು ಸಾಧ್ಯ ಇಲ್ಲ. ಸೊ ವಾಟ್ ಯು ಹ್ಯಾವ್ ಟು ಡೂ ಇಸ್ ಪ್ರಾಕ್ಟೀಸ್ ಮಾಡಿ ತಿಳ್ಕೊಳ್ಳಿ, ಚೆನ್ನಾಗಿ ಮಾತಾಡೋದನ್ನ ಕಲ್ತ್ಕೊಳ್ಳಿ. ಓಕೆ, ಈಗ ನಾನು ಸಿಂಪಲ್ ಆಗಿ ನಿಮ್ಗೆ ಗೊತ್ತಾಯ್ತು. ಎರಡು ಒಂದೇ ಒಂದು ಪ್ರಶ್ನೆ, ವೇರ್ ಆರ್ ಯು ಫ್ರಮ್. ಈಗ ಇಫ್ ಯು ಆರ್ ಅದು ಕ್ರಿಸ್ ಗೇಲ್, ಯು ಕ್ಯಾನ್ ಆಸ್ಕ್ ವೇರ್ ಈಸ್ ಹಿ ಫ್ರಮ್ ಅಂತ ಅಂದ್ಬಿಟ್ಟು. ಸೊ ಹಿ ಈಸ್ ಫ್ರಮ್ ವೆಸ್ಟ್ ಇಂಡೀಸ್ ಅಲ್ವಾ. ಸ್ಟೀವ್ ಸ್ಮಿತ್ ಕೇಳ್ಬೋದು. ಸೊ ವೇರ್ ಈಸ್ ಸ್ಟೀವ್ ಸ್ಮಿತ್ ಫ್ರಮ್ ಅಂತ ಅಂದ್ಬಿಟ್ಟು. ಸೊ ಯು ಕ್ಯಾನ್ ಸೇ ಹಿ ಈಸ್ ಫ್ರಮ್ ಆಸ್ಟ್ರೇಲಿಯಾ. ಮ್ಯಾಕ್ಸ್ವೆಲ್, ಓಕೆ, ಮ್ಯಾಕ್ಸ್ವೆಲ್ ಗೊತ್ತಲ್ಲ ನಿಮ್ಗೆ, ಕ್ರಿಕೆಟ್ ಪ್ಲೇಯರ್. ಇಲ್ಲ ನಮ್ಮವ್ರನ್ನ ತೊಗೊಳ್ಳಿ, ಧೋನಿ, ವಿರಾಟ್ ಕೊಹ್ಲಿ. ವೇರ್ ಈಸ್ ಹಿ ಫ್ರಮ್? ಹಿ ಈಸ್ ಫ್ರಮ್ ಡೆಲ್ಲಿ. ವೇರ್ ಈಸ್ ಧೋನಿ ಫ್ರಮ್? ಹಿ ಈಸ್ ಫ್ರಮ್ ರಾಂಚಿ, ಬಿಹಾರ್. ಓಕೆ, ವೇರ್ ಈಸ್, ಈಗ ಅವ್ರಿಗೆ ಕೇಳ್ಬೇಕಾದ್ರೆ ಅದನ್ನ ಮುಂದೆ ನಾನು ಮತ್ತೆ ಹೇಳ್ಕೊಡ್ತೀನಿ ನಿಮ್ಗೆ. ಒಂದೇ ಸತಿಗೆ ಎಲ್ಲ ಜಾಸ್ತಿ ಕನ್ಫ್ಯೂಸ್ ಮಾಡೋದು ಬೇಡ. ಓಕೆ, ಸೊ ಇದನ್ನೇ ನಾವು ಯಾವ ತರ ಈ ಐ ಆಮ್, ಯು ಆರ್, ವಿ ಆರ್ ಅಂತ ಏನು ನಾವು ಬಿ ವರ್ಬ್ಸ್ ಅಂತ ಏನು ಸಬ್ಜೆಕ್ಟ್ ಜೊತೆಗೆ ಆಕ್ಸಿಲರಿ ವರ್ಬ್ಸ್ ನ ಯೂಸ್ ಮಾಡಿ ಹೇಳ್ತೀವಿ, ಅದನ್ನ ಅದರಲ್ಲಿ ಯಾವ ತರ ಮಾತಾಡೋದು ಅಂತ ಹೇಳ್ಕೊಡ್ತೀನಿ, ಕಲ್ತ್ಕೊಳ್ಳಿ. ಓಕೆ, ಸೊ ನಿಮಗೆ ಗೊತ್ತಿದೆ, ನಾನು ಮೊದಲೇ ಹೇಳಿದ್ದೀನಿ, ಬೇಸಿಕ್, ಶಾರ್ಟು, ಎಕ್ಸಾಂಪಲ್ ಆಗಿ ಲಾಂಗ್ ಆಗಿ ಯಾವ ತರ ಹೇಳ್ಬೋದು ಮತ್ತೆ ಶಾರ್ಟ್ ಆಗಿ ಯಾವ ತರ ಹೇಳ್ಬೋದು ಅಂತ ಅಂದ್ಬಿಟ್ಟು. ಎಕ್ಸಾಂಪಲ್, ಐ ಆಮ್ ಫ್ರಮ್ ಇಂಡಿಯಾ ಅಂದ್ರೆ ಐ ಆಮ್ ಫ್ರಮ್ ಇಂಡಿಯಾ ಅಂತ ಹೇಳ್ಬೋದು. ಐ ಆಮ್ ಫ್ರಮ್ ಇಂಡಿಯಾ, ಐ ಆಮ್ ಫ್ರಮ್ ಇಂಡಿಯಾ. ಯು ಆರ್ ಫ್ರಮ್ ಕೇರಳ, ಯು ಆರ್ ಫ್ರಮ್ ಕೇರಳ. ಯು ಆರ್ ಫ್ರಮ್ ಕೇರಳ, ಯು ಆರ್ ಫ್ರಮ್ ಕೇರಳ. He is from Bangalore, he is from Bangalore. He is from Bangalore, he is from Bangalore. She is from Kolar, she is from Kolar, she is from Kolar. It is from Tamil Nadu, it's from Tamil Nadu. We are from India, we are from India. They are from Australia, they are from Australia. Okay, so ನಿಮ್ಗೆ ಅದಕ್ಕೆ ಉತ್ತರ ಹೇಳಬೇಕು ಅಂತ. ವೇರ್ ಆರ್ ಯು ಫ್ರಮ್? ಐ ಆಮ್ ಫ್ರಮ್. ವೇರ್ ಈಸ್ ಹಿ ಫ್ರಮ್? ಹಿ ಈಸ್ ಫ್ರಮ್ ದಟ್ ಪ್ಲೇಸ್. ವೇರ್ ಈಸ್ ಶಿ ಫ್ರಮ್? ಶಿ ಈಸ್ ಫ್ರಮ್ ಅವ್ರ ಊರ ಹೆಸರು. ವೇರ್ ಆರ್ ದೇ ಫ್ರಮ್? ದೇ ಆರ್ ಫ್ರಮ್ ಅವ್ರ ಊರ ಹೆಸರು. ಓಕೆ, ಸೊ ಪ್ರಾಕ್ಟೀಸ್ ಮಾಡಿ. ಈಗ ಅದನ್ನ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ತಿಳ್ಕೊಳ್ಳಿ. ಒನ್ಸ್ ಅಗೇನ್ ಐ ಆಮ್ ಗೋಯಿಂಗ್ ಟು ರಿಪೀಟ್ ಸಮ್ ಅದರ್ ಕ್ವೆಶನ್ಸ್. Where is Barack Obama from? Where is Barack Obama from? You know, ಗೊತ್ತಿದೆಯಲ್ಲ ನಿಮ್ಗೆ, who is Obama? He is from the US. Okay, he is from the US or the US. Where is Madhuri from? Where is Madhuri from? She is from Mumbai. Where are Ramya and Rakshita from? Where are Ramya and Rakshita from? They are from Karnataka. Where is Tommy from? Where is Tommy from? It is from Scotland. Where are you from? I am from Canada. Where is she from? She is from Japan. Where is he from? He is from China. Where are you from? We are from Bangalore. Where are they from? They are from Tamil Nadu. Okay, fine. I hope you understand well. ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅನ್ಕೊಂಡಿದ್ದೀನಿ. ಪ್ರಾಕ್ಟೀಸ್ ಮಾಡಿ. ಕೊನೆಗೆ ನಾನು ಹೇಳೋದು ಒಂದೇ ಮಂತ್ರ,
listen, practice, speak, listen, practice, speak, and improve your English language. Thank you.